ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಫಸ್ಟ್ ಮಂಗಳವಾರ ಅಲ್ವಾ, ಶ್ರಾವಣ ಮಾಸದ್ದು. ಸೊ ಹಾಗಾಗಿ ಎಲ್ಲ ಲೇಟ್ ಆಯಿತು. ಇವತ್ತು ಪೂಜೆ ಅದೆಲ್ಲ ಮಾಡಬೇಕು. ನಾನು ಮಂಗಳಗೌರಿ ಪೂಜೆ ಮಾಡ್ತೀನಿ ಶ್ರಾವಣ ಮಾಸದಲ್ಲಿ. ಸೊ ಅದು ಆಯಿತು. ಸೊ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಂತ ಹೇಳಿಬಿಟ್ಟು. ಇವತ್ತು ನಿನ್ನೆ ನೈಟಿಂದ ಹಿಡಿದು ಮಾರ್ನಿಂಗ್ ಏನೆಲ್ಲ ಆಯಿತು ಅನ್ನೋದನ್ನು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲದನ್ನು ಕ್ಯಾಮ್ರಾ ಹಿಡ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನಾನು ಏನು ಮಾಡ್ತಾ ಇದ್ರೂ ಒಬ್ರು ಹೆಲ್ಪ್ ಬೇಕೇ ಬೇಕು ಕ್ಯಾಮ್ರಾ ಹಿಡ್ಕೊಂಡು ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಆ ಸಪೋರ್ಟಿಂಗ್ ನೇಚರ್ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ. ಬೆಳಗ್ಗೆ ಎದ್ದು ನನ್ನ ಮಗಳು ನೋಡಿ ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡ್ತಾಳೆ ಸ್ಕೂಲಿಗೆ. ಏನೋ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂತಂದ್ರೆ ಅದು ಇದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಎಲ್ಲ ಹೇಳೋಕ್ಕಾಗಲ್ಲ. ಸ್ವಲ್ಪ ವಿಡಿಯೋ ಮಾಡಿಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಥರ ಒಂದು ಸಮಸ್ಯೆ ಬರುತ್ತೆ. ಈ ಥರ ಒಂದು ಪ್ರಾಬ್ಲಮಿಂದ ನಾನೇನು ಮಾಡ್ತೀನಿ, ಈ ಥರ ಮಾತಾಡಿಬಿಟ್ಟು ನಿಮ್ಮ ಜೊತೆ ಏನಾಗ್ತಾಯಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಯ್ಸ್ ಓವರೇ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಏನೂ ಮಾಡೋಕ್ಕಾಗಲ್ಲ, ಫೇಸ್ಲೆಸ್ ವಿಡಿಯೋ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಇವನು ತೊಗೊಂಡಿದ್ದೀನಿ. ರಿಂಗ್ ಲೈಟ್ ಇದೆ, ಸ್ಟಿಕ್ಕಿ ಇದೆ, ಎಲ್ಲ ಇದೆ. ಬಟ್ ಅದನ್ನು ಸೆಟ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಪೇಷನ್ಸೇ ಇಲ್ದಂಗೆ ಆಗಿಬಿಡ್ತೇವೆ ಒಂದೊಂದು ಸಲ. ಏನಂದರೆ ಕೆಲಸಗಳು ಆಗಿಬಿಡ್ತಾವೆ ಹಬ್ಬದ ದಿನದಲ್ಲಿ. ಸೊ ನಿನ್ನೆನೂ ನೋಡಿ ಒಂದು 5ರಿಂದ 6 ನಿಮಿಷದ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡಿದ್ದೆ. ಸೊ ಹಬ್ಬ ಹೇಗಾಯಿತು ಏನೆಲ್ಲ ಆಯಿತು ಅದು 2 ದಿನದ್ದು ಕ್ಲಿಪ್ಪಿಂಗ್ ತಗೊಂಡು ಆ್ಯಡ್ ಮಾಡಬೇಕಾಯಿತು. ಸೊ ಹಾಗಾಗಿ ಒಬ್ಬರು ಹೆಲ್ಪಿಗೆ ಬೇಕೇ ಬೇಕಾಗುತ್ತೆ ಒಂದೊಂದು ಟೈಮು. ನಾನು ರಿಂಗ್ ಲೈಟ್ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೂ ಅದು ತುಂಬ ಇಶ್ಯೂಸ್ ಆಗಿಬಿಡುತ್ತೆ ಒಂದೊಂದು ಟೈಮ್. ಅದೊಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಹಾಗೆಯೇ ಒಬ್ಬರು ಕ್ಯಾಮ್ರಾ ಹಿಡ್ಕೊಂಡ್ರೆ ನಾವೇನಾದರೂ ಮಾತಾಡ್ಬೋದು, ಇಲ್ಲ ಕೆಲಸ ಮಾಡೋದನ್ನು ತೋರಿಸ್ಬೇಕಾಗುತ್ತೆ. ಕ್ಯಾಮ್ರಾ ಹಿಡ್ಕೊಳ್ಳೋರು ಇಲ್ಲ ಅಂದ್ರೂ ನಾವು ಕೆಲಸ ಮಾಡ್ಬೋದು. ಸೊ ನನ್ನದು ಸ್ಟಿಕ್ ಏನಾಗಿದೆ ಅಂದರೆ ಅದು ಅಲ್ಲಿ ಊರಿಗೆ ಹೋಗಿದ್ನಲ್ಲ ಅವತ್ತು ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ ಮಿಸ್ಟೇಕಾಗಿ, ತೊಗೊಂಡು ಬಂದಿಲ್ಲ. ಹಾಗಾಗಿ ಅದು ಒಂದು ಸಮಸ್ಯೆ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಥರ ಮಾತಾಡ್ಬಿಡ್ತೀನಿ. ಈ ಥರ ಮಾತಾಡಿಬಿಟ್ಟು ಮೊದಲು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ವೀಡಿಯೋಸ್ ಎಲ್ಲ ತೋರಿಸ್ತಾ ಹೋಗ್ಬಿಡ್ತೀನಿ. ಈ ಥರ ಆಯಿತು ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಟ್ಕೊಂತ. ಸೊ ಅದೆಷ್ಟು ಇಷ್ಟ ಆಗುತ್ತೋ ಎಷ್ಟಿಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ನಾನು ಆಲ್ಮೋಸ್ಟು ಏನಾಗುತ್ತೆ, ನಾವು ಏನು ಡೈಲಿ ಲೈಫಲ್ಲಿ ಏನು ಮಾಡ್ತೀವಿ, ಕೆಲಸ ಏನಿಲ್ಲ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ. ಇವಾಗ ನೋಡಿ ಇತ್ತೀಚೆಗೆ ಸರಿಯಾಗಿ ವೀಡಿಯೋಸ್ ಎಲ್ಲ ಹಾಕಿಲ್ಲ. ಸೊ ಹಾಗಾಗಿ ಅದೇನಾಗಿದೆ ಅಂದರೆ ಎಲ್ಲ ಡೌನ್ ಹಾಕ್ಕೊತ ಬಂದಿದೆ. ಮೊದಲು 1 ತಿಂಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ಹಾಕ್ಕೊತ ಬಂದೆ. ಸೊ ಅದು ವಾಚ್ ಓವರ್ ಆಗ್ತಾ ಬಂತು, ಎಲ್ಲ ಗ್ರೋತ್ ಆಗ್ತಾ ಬಂತು. ಬಟ್ ಇವಾಗ 1 ವಾರದಿಂದ ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರ ಕಡೆ ಕಡಿಮೆ ಗಮನ ಕೊಟ್ಟಿದ್ದಕ್ಕೆ ಏನಾಯಿತು ಅಂತಂದರೆ ಎಲ್ಲ ಡೌನ್ ಆಗ್ತಾ ಬಂದಿದೆ. ಹೀಗಾಗುತ್ತೆ. ಸೊ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದರೆ ಏನಾಗುತ್ತೆ ಅಂದರೆ ಎಲ್ಲ ಕೆಟ್ಟೋಗುತ್ತೆ. ಏನೇ ಆದ್ರೂ ನಮ್ಮ ಕೆಲಸದಲ್ಲಿ ನಾವು ಕಾನ್ಫಿಡೆಂಟ್ ಇಟ್ಕೊಳ್ಳೇಬೇಕಾಗುತ್ತೆ. ಇವಾಗ ನೋಡಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ 1-1:30-2 ಗಂಟೆ ಆಗಿ ಹೋಗುತ್ತೆ. ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸನೂ ನಾನು ಮಾಡಿಕೊಂಡು ಅದೆಲ್ಲ ನೋಡಿಕೊಂಡು ಹೋಗಿದ್ದು ಬಂದಿದ್ದು ಎಲ್ಲ ಅಂದ್ರೂ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಸರಿಯಾಗಿ ನಿದ್ದೆನೂ ಅನಿಸೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆನೇ ಮಾಡಿಬಿಡ್ತೀನಿ. ಯಾಕಂದರೆ ಈ ಥರ ಆಗೋಗುತ್ತೆ. ಸ್ವಲ್ಪ ಲೇಟ್ ಆದರೆ ಭಾಳ ಕೇರ್ಲೆಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ, ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದು ಸೂರ್ಯೋದಯ ಅಷ್ಟೊತ್ತು ಮೊದಲೇ ನಾನು ಪೂಜೆ ಮುಗಿಸ್ಬಿಡ್ತೀನಿ ಒಂದೊಂದು ಸಾರಿ. ಹಂಗಾದರೆ ಬಿಡು ಅಂತ ಪೂಜೆ ಆಯಿತು ಅನ್ನೋ ಒಂದು ಸಮಾಧಾನ ಇರುತ್ತೆ. ಇವಾಗ ನೋಡಿ ಬಿಡು ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಬಿಟ್ಟಿದ್ದಕ್ಕೆ ಇಲ್ಲಿ ಮಠ ಆಯಿತು. ಸೊ ಇವಾಗೆಲ್ಲ ನಿಯರ್ 2 ಗಂಟೆ ಆಗ್ತಾ ಬಂತು ಟೈಮು. ಹೀಗಾಗುತ್ತೆ. ಅವತ್ತೇ ವಿಡಿಯೋನ ಅಪ್ಲೋಡ್ ಮಾಡಿ ಬಿಡೋಣ ಅಂತ ಎಷ್ಟು ಪ್ರಯತ್ನ ಪಟ್ರೂ ಅದು ಮತ್ತು ಅದೇನೋ ಒಂದು ಬಂದು ನಿಂತುಬಿಡುತ್ತೆ. ಹಾಗಾಗಿ ಒಂದು 10 ನಿಮಿಷದಾದ್ರೂ ಆದರೂ ಪರವಾಗಿಲ್ಲ, 1 ನಿಮಿಷಕ್ಕೆಲ್ಲ ಅದು ಅಷ್ಟು ಸೂಟಬಲ್ ಅನಿಸಲ್ಲ. ನಾನು ಒಂದು ಕನ್ನಡ ವಿಡಿಯೋ ಇರ್ಬೋದು, ಡೈಲಿ ಲಾಗ್ ಇರ್ಬೋದು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಏನಿಲ್ಲ, ನಿನ್ನೆ ಒಂದು ಸ್ವಲ್ಪ ಬಾಳೆಹಣ್ಣಿತ್ತು ಮನೆಯಲ್ಲಿ. ಸೊ ಅದನ್ನು ತಿಂತಾ ಇರಲಿಲ್ಲ ಬಾಳೆಹಣ್ಣು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು
ನಮ್ಮ ಮನೆಯವ್ರನ್ನ ಕೇಳಿದ್ದೆ, ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಕೇಳಿಬಿಟ್ಟು ಇದನ್ನು ಮಂಗಳೂರು ಬನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮು ಮಂಗಳೂರು ಬನ್ಸನ್ನು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಸೂಪರಾಗಿದೆ. ಕೊಬ್ಬರಿ ಚಟ್ನಿ ಜೊತೆಗೆ ಮಾಡಿದ್ದೀನಿ. ಸೊ ನನ್ನ ಮಗಳು ತಿಂದು ಸ್ಕೂಲಿಗೆ ಲಂಚ್ ಬಾಕ್ಸ್ ತೊಗೊಂಡು ಹೋದ್ಲು. ಹಾಗೆಯೇ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ನನಗೆ ಖುಷಿಯಾಯಿತು, ಯಾಕಂದರೆ ಎಷ್ಟು ಈಸಿ ಇದೆ ಅಲ್ವಾ ರೆಸಿಪಿ ಮಾಡೋದು ಅಂತ ಹೇಳಿಬಿಟ್ಟು. ಹಾಗೆಯೇ ಬಾಳೆಹಣ್ಣು ಸಹ ವೇಸ್ಟ್ ಆಗಲಿಲ್ಲ. ಯಾವಾಗ್ಲೂ ಬಾಳೆಹಣ್ಣು 2-3 ಕೆಟ್ಟು ಹೋಗಿರೋವು, ಇಲ್ಲಾಂದರೆ ಸುಮ್ಮನೆ ಇದಕ್ಕೆ ಕಸದ್ಬಿಟ್ಟು ಹಾಕಿರೋದು ಆ ಥರ ಆಗ್ತಾಯಿತ್ತು. ಇವಾಗ ಏನಿಲ್ಲ. ನಿನ್ನೆ ಮೊನ್ನೆ ಹೇಗೋ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ, ಮಂಗಳೂರು ಬನ್ಸ್ ಅಂತ ಬಂತು. ಸೊ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು. ಸೊ ಇಷ್ಟು ಈಸಿ ಇದೆಯಾ, ಮಾಡೋಣ, ಪ್ರಯತ್ನ ಪಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ. ಬಾಳೆಹಣ್ಣು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಬಾಳೆಹಣ್ಣಿಂದ ಮಾಡಿದ್ದು ಅನ್ನೋದು ಗೊತ್ತೇ ಆಗೋದಿಲ್ಲ. ನನಗೂ ಈಸಿ ರೆಸಿಪಿ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನೀವು ಮಾಡಿ ನೋಡಿ, ನಿಮ್ಮ ಮನೇಲಿ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಮಾಡಿದ್ದೀನಿ ನೋಡಿ, ವಿಡಿಯೋ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೈಟೆಲ್ಲ ಕಲಸಿಟ್ಬಿಟ್ಟು, ಏನಿಲ್ಲ ಅಂದರೆ 8ರಿಂದ 10 ತಾಸು ನೆನೆಬೇಕಂತೆ ಅದು ಹಿಟ್ಟು. ಸೊ ಹಾಗಾಗಿ ನೈಟೇ ಎಲ್ಲ ಕಲಸಿಟ್ಬಿಟ್ರೆ ಬೆಳಗ್ಗೆ ಮಾಡ್ತಕ್ಕಂಥದ್ದು ಅದು ರೆಸಿಪಿ ತೋರಿಸಿದ್ದೀನಿ ಸ್ನೇಹಿತರೆ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇಷ್ಟು ಹೇಳಿದ್ದು ಏನಾಯಿತು, ಪೂಜೆ ಅದೆಲ್ಲ ಆಯಿತು. ನಾನು ಬೆಂಗಳೂರು ಬನ್ಸ್ ಮಾಡಿದ್ದು ತೋರಿಸಿದ್ದೀನಿ. ಫುಲ್ ರೆಸಿಪಿ ಏನು ತೋರ್ಸೋಕ್ಕಾಗಲಿಲ್ಲ. ಕ್ಲಿಪ್ಸಿಂಗ್ ಮಾಡ್ಕೋಬೇಕು ಅಂದರೆ ಫೋನ್ ಒಂದು ಕಡೆಗೆ, ನಾನೊಂದು ಕಡೆಗೆ ಆಗಿಬಿಡ್ತೀನಿ, ಮತ್ತು ತೊಗೊಂಡು ಬಂದು ಅನ್ನೋದು ಲೇಟಾಗಿ ಹೋಗುತ್ತೆ. ಸೊ ಹಾಗಾಗಿ ಏನಾಯಿತು, ಎಷ್ಟಕ್ಕಾಗುತ್ತೋ ಅಷ್ಟು ಸಾಧ್ಯನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾ ಎಷ್ಟು ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೂಪರ್ ಅಂತೂ ಸೂಪರಾಗಿ ಬಂದಿದೆ. ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಒಂದು ಟೈಮ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಈಜಿನೂ ಇದೆ, ಏನು ಕಷ್ಟದ್ದೆಲ್ಲ. ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, 2-3 ಆದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಒಮ್ಮೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಮುಂದೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ, ಯಾವ ಥರ ಎಲ್ಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಪೂಜೆ ಯಾವ ಥರ ಆಗಿದೆ, ನನ್ನ ಮಗೌರಿ ಪೂಜೆ ಆಲ್ರೆಡಿ 5 ವರ್ಷಕ್ಕೆಲ್ಲ ಮುಗಿಸಿದ್ದೀನಿ ಬಾಗ್ನ ಕೊಟ್ಟು. ಸೊ ಇವಾಗ ಹಾಗೆಯೇ ಸಂಕ್ಷಿಪ್ತ ಮಾಡ್ಕೊಂಡು ಹೋಗ್ತೀನಿ. ಸಂಕ್ಷಿಪ್ತ ಮಾಡಿಕೊಂಡು ಹೋಗೋದಕ್ಕೆ 9, 10, 5 ಎಷ್ಟು ಮಂದಿಗೆ ಕೊಡ್ತಾರೋ ಅಷ್ಟು ಮಂದಿಗೆ ನಾನು ಇದನ್ನು ಅರಿಶಿನ ಕುಂಕುಮ ಕೊಟ್ಟು ಮುಗಿಸ್ತೀನಿ ಸ್ನೇಹಿತರೆ. ಪ್ರತಿ ವರ್ಷವೂ ಪೂಜೆ ಮಾಡ್ತೀನಿ. ಸೊ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋಸನ್ನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಯಾಕಂದರೆ ನೀರು ಆ್ಯಡ್ ಮಾಡ್ಕೊಳೋ ಅವಶ್ಯಕತೆಯೇ ಇಲ್ಲ. ನೋಡಿ, ಓವರ್ ನೈಟ್ ಎಲ್ಲ ಆಗಿರ್ತಕ್ಕಂಥದ್ದು ಇದು. ಇವತ್ತು ಮಾರ್ನಿಂಗ್ ಇದು ತೋರಿಸ್ತಾ ಇರ್ತಕ್ಕಂಥ ಹಿಟ್ಟು ತುಂಬ ಅದ್ಭುತವಾಗಿ ಬಂದಿದೆ ಹಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇದು ಬ್ಲೌಸ್ ಡ್ರಾಪಿಂಗ್ ಮಾಡ್ತಾಯಿದ್ದೆ ಮಂಗಳಗೌರಿಗೆ ಅಂತ ಹೇಳಿಬಿಟ್ಟು. ಈ ವರ್ಷ ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಬಂದು ರೆಡಿ ಮಾಡಿಟ್ಟೆ. ಒಂದು ಸ್ವಲ್ಪ ಹೊಸದಲ್ವಾ ಬ್ಲೌಸು. ಸೊ ಹಾಗಾಗಿ ಕೆಲಸಗಳೆಲ್ಲ ಹಾಗೆ ಬಾಕಿ ಇತ್ತು. ಇನ್ನು ದೇವರೆಲ್ಲ ಕ್ಲೀನ್ ಮಾಡಿಕೊಂಡು ಮಂಗಳಗೌರಿ ಕುಂದ್ರಿಸೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ದೇವ್ರದ್ದು ತೆಗೆದಿಟ್ಟು ಇದು ಬೆಳ್ಳಿ ಐಟಮ್ಸ್ ಎಲ್ಲವನ್ನೂ ನೀಟಾಗಿ ತೊಳೆದಿಟ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ. ಎಷ್ಟು ನೀಟ್ ಮಾಡಿದರೆ ದೇವರೆಲ್ಲ ಕ್ಲೀನ್ ಮಾಡಿ ಅದು ಪೂಜೆ ಮಾಡಿದರೆ ಎಷ್ಟು ಸಮಾಧಾನ ಅನಿಸುತ್ತೆ ಸ್ನೇಹಿತರೆ. ತುಂಬ ಪೀಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೆಲ್ಲ ಆಯಿತು. ಇವಾಗ ನೋಡಿ ಇದೆಲ್ಲ ತೆಗ್ದೆ, ಬೆಳ್ಳಿ ಆರತಿ ದೀಪಗಳನ್ನೆಲ್ಲ ನೀಟಾಗಿ ಪ್ರತಿ ವರ್ಷವೂ ತೆಗಿತೀನಿ, ಸ್ವಚ್ಛ ಮಾಡ್ತೀನಿ, ಮತ್ತು ಎಲ್ಲ ಇದನ್ನು ಮಾಡಿ ಇಕ್ತೀನಿ. ಮತ್ತು ಈ ವರ್ಷವೂ ಅದೇ ರೂಟೀನ್ ಮಾಡ್ತಾಯಿದ್ದೀನಿ. ಎಲ್ಲ ತೆಗೆದಿಡೋದು ಎತ್ತಿಡೋದು ಇದೇ ಆಗುತ್ತೆ ಹಬ್ಬ ದಿನದಲ್ಲಿ. ಸೊ ನೋಡಿ, ಇಷ್ಟು ಎಲ್ಲ ತೆಗೆದಿಟ್ಟು
ನೀಟಾಗಿ ಒರೆಸ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ನಮ್ಮ ಮನೆಯವರು ನಾಷ್ಟ ಹಾಕ್ಕೊಡು ಅಂತ ಹೇಳಿದರು. ಮಂಗೂರ್ ಬನ್ಸ್ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ, ಸೊ ಬಿಸಿ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಮೊದಲೇ ಸರ ಮಾಡಿರೋದು. ನಾನು ಹಿಂದೆ ಯಾವಾಗೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದೆ. ಸೂಪರ್ ಟೇಸ್ಟ್ ಆಗಿದೆ ಸ್ನೇಹಿತರೆ, ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಹಾಗೆ ಹೆಲ್ದಿಯಾಗಿನೂ ಇರುತ್ತೆ. ಗೋಧಿ ಹಿಟ್ಟಿನಿಂದನೂ ಮಾಡ್ಬೋದು ಅಂತ ಮಾಡಿ ನೋಡಿ. ಜೊತೆಗೆ ಕೊಬ್ಬರಿ ಚಟ್ನಿ ಸಹ ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ನೋಡಿ ಪೂಜೆ ಆಯಿತು, ಮಂಗಳಗೌರಿ ಪೂಜೆ. ಸೊ ನೀವು ಯಾವ ಥರ ಪೂಜೆನ ಮಾಡ್ತೀರಿ? ನಾನು ಬಿಲ್ಪತ್ರೆ ಮತ್ತು ಕರ್ಕೆ ಪತ್ರೆ, ಬಾಳೆಹಣ್ಣು ಈ ಥರ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸಂಜೆ ಮುಂದೆ 5 ಮಂದಿಗೆ ಎಷ್ಟು ಮಂದಿ ಆಗುತ್ತೋ ಅಷ್ಟು ಮಂದಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಂಪ್ಲೀಟ್ ಮಾಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಒಂದು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಯಾವ ಥರ ಈ ಒಂದು ಮಂಗಳೂರು ಪೂಜೆನ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಧನ್ಯವಾದಗಳು ಹೇಳ್ತಾನೆ.